ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂಗ್ಲೆಂಡ್ ವಿರುದ್ಧ ಮೂರನೇ ಟಿ20 ಪಂದ್ಯದಲ್ಲಿ ನಮ್ಮ ಭಾರತ ತಂಡಕ್ಕೆ ಹಿಂದೆಂದೂ ಸೋಲು ಕಾಣದ ಸೋಲು ಆದ್ರೆ ಬಂದಿದೆ. ಹೌದು ಸ್ನೇಹಿತರೆ, ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಮೂರನೇ ಟಿ20 ಪಂದ್ಯದಲ್ಲಿ ಟ್ರೆಂಟ್ ಬ್ರಿಡ್ಜ್ ನಲ್ಲಿ ಬರೋಬ್ಬರಿ 125 ರನ್ಗಳಿಂದ ಹೀನಾಯವಾಗಿ ಆದ್ರೆ ಸೋತಿದೆ. ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆಲ್ಲುತ್ತೆ ಅಂತ ಎಲ್ಲರಾದ್ರೆ ಹೋಪ್ ಆದ್ರೆ ಮಾಡ್ತಾ ಇದ್ರು. ಆದ್ರೆ ನಮ್ಮ ಭಾರತ ತಂಡಕ್ಕೆ ಈ ಪಂದ್ಯದಲ್ಲಿ ಕರ್ಮ ರಿಟರ್ನ್ಸ್ ಆಗಿದೆ. ಹೌದು ಸ್ನೇಹಿತರೆ, ಗೌತಮ್ ಗಂಭೀರ್ ಅವರಿಗೆ ಮುಖಕ್ಕೆ ಹೊಡೆದಂತಾಗಿದೆ ಈ ಸೋಲು. ಹೇಗಿತ್ತು ಸೋಲು ಮತ್ತು ನಮ್ಮ ಭಾರತ ತಂಡದ ನಾಯಕ ಈ ಪಂದ್ಯ ಸೋತ ಬಳಿಕ ಏನೆಲ್ಲ ಮಾತನಾಡಿದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡ್ತಾನೆ ಕೂಡ ಮರಿಬೇಡಿ. ಇನ್ನು ಬಿಗ್ಗೆಸ್ಟ್ ಮಾರ್ಜಿನ್ ಅಲ್ಲಿ ಸೋತಿದೆ ಅಂತ ಹೇಳ್ಬೋದು ನಮ್ಮ ಭಾರತ ತಂಡ. ಇದುವರೆಗೆ ಕಾಣದ ಸೋಲಾದ್ರೆ ಕಂಡಿದೆ. 2019ರಲ್ಲಿ 80 ರನ್ ನಿಂದ ಸೋತಿತ್ತು, 2026ರಲ್ಲಿ 76 ರನ್ ನಿಂದ ಆದ್ರೆ ಸೋತಿತ್ತು. ಆದ್ರೆ ಇವತ್ತಿನ ದಿನ ಬರೋಬ್ಬರಿ 125 ರನ್ ನಿಂದ ಸೋತು ಕೆಟ್ಟ ದಾಖಲೆಯನ್ನಾದ್ರೆ ನಿರ್ಮಿಸಿತ್ತು ಇಂಗ್ಲೆಂಡ್ ವಿರುದ್ಧ. ಇನ್ನು ಇಂಗ್ಲೆಂಡ್ ವಿರುದ್ಧ ಈ ರೀತಿ ಸೋಲುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಆದ್ರೆ ಮಾಡೇ ಇರ್ಲಿಲ್ಲ. ಆ ತರ ಸೋಲಾದ್ರೆ ಕಂಡಿದೆ ನಮ್ಮ ಭಾರತ ತಂಡ ಮೂರನೇ ಟಿ20 ಪಂದ್ಯದಲ್ಲಿ. ಐರ್ಲೆಂಡ್ ವಿರುದ್ಧ ಟಿ20 ಸರಣಿ ಸೋಲು, ಇದೀಗ ಇಂಗ್ಲೆಂಡ್ ವಿರುದ್ಧ 2.0 ಅಂತರದಿಂದ ಸೋಲಾದ್ರೆ ಕಂಡಿದೆ ನಮ್ಮ ಭಾರತ ತಂಡ. ಇನ್ನು 2 ಟಿ20 ಪಂದ್ಯ ಆದ್ರೆ ಇದೆ. ಆ 2 ಪಂದ್ಯದಲ್ಲಿ 1 ಪಂದ್ಯ ಸೋತ್ರನು ಕೂಡ ಈ ಸರಣಿನೂ ಕೂಡ ನಮ್ಮ ಭಾರತ ತಂಡ ಸೋತಂತಾನೆ. ಆ ಕಾರಣದಿಂದಾಗಿ ಇದೀಗ ಗೌತಮ್ ಗಂಭೀರ್ ಅವರಿಗೆ ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ ಫ್ಯಾನ್ಸ್. ಸೂರ್ಯಕುಮಾರ್ ಯಾದವ್ ಅವರನ್ನು ಕ್ಯಾಪ್ಟನ್ ನಿಂದ ಯಾಕೆ ತೆಗೆದಿದ್ದು ಮತ್ತು ಸಂಜು ಸ್ಯಾಮ್ಸನ್ಗೆ ಅವಕಾಶ ನೀಡಬೇಕಾಗಿತ್ತು ಇನ್ನೊಂದೆರಡು ಅಂತಂದು ಇದೀಗ ಫ್ಯಾನ್ಸ್ ಆದ್ರೆ ತುಂಬಾನೇ ಆದ್ರೆ ಆಕ್ರೋಶ ಆದ್ರೆ ಹೊರ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ಗೌತಮ್ ಗಂಭೀರ್ ಮೇಲೆ. ಇನ್ನು ಈ ಪಂದ್ಯದಲ್ಲಿ ನಮ್ಮ ಆಟಗಾರರು ಎಷ್ಟೆಷ್ಟು ರನ್ ಬಾರಿಸಿದ್ದಾರೆ, ಯಾವ ಆಟಗಾರರು ಮತ್ತು ಬೌಲಿಂಗ್ ನಲ್ಲಿ ಯಾರು ಕಮಲ್ ಮಾಡಿದ್ದಾರೆ ಇಂಗ್ಲೆಂಡ್ ನ ಪರ ಅಂತ ನೋಡೋಣ ಬನ್ನಿ. ಇನ್ನು ಈ ಪಂದ್ಯ ಮೂರನೇ ಟಿ20 ಪಂದ್ಯ ಇಂಗ್ಲೆಂಡ್ ನ ಟ್ರೆಂಟ್ ಬ್ರಿಡ್ಜ್ ನಲ್ಲಿ ಆದ್ರೆ ನಡೆದಿತ್ತು. ಮೊದಲು ಬ್ಯಾಟಿಂಗ್ ಮಾಡಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ಬರೋಬ್ಬರಿ 201 ರನ್ ಆದ್ರೆ ಹೊಡೆಯುತ್ತೆ, 7 ವಿಕೆಟ್ ಕಳ್ಕೊಂಡು. ಫಿಲ್ ಸಾಲ್ಟ್ 70 ರನ್, ಜಾಸ್ ಬಟ್ಲರ್ 36 ರನ್ ಮತ್ತು ಸ್ಯಾಮ್ ಕರನ್ 41 ರನ್ ಆದ್ರೆ ಆಡ್ತಾರೆ. ಅನಂತರ 202 ಟಾರ್ಗೆಟ್ ಅನ್ನ ಚೇಸ್ ಮಾಡಕ್ಕೆ ಬಂದಿರಬೇಕಾದ್ರೆ ನಮ್ಮ ಟೀಮ್ ಇಂಡಿಯಾ ಏನೋ ಹೋಪ್ ಆದ್ರೆ ಕೊಡ್ತಾ ಇತ್ತಂತ ಹೇಳ್ಬೋದು. ಅಭಿಷೇಕ್ ಶರ್ಮಾ ಮತ್ತು ವೈಭವ್ ಸೂರ್ಯವಂಶಿ ಆಡಿರೋ ರೀತಿ ನೋಡಿದ್ರೆ ಮೊದಲನೇ 2 ಓವರ್ ಮಾತ್ರ ಸಖತ್ತಾಗಿ ಆಡ್ತಾರೆ, ಆನಂತರ ಮಾತ್ರ ಆಗಿದ್ದೇ ಬೇರೆ. ಹೌದು ಸ್ನೇಹಿತರೆ, ಯಾವಾಗ ಅಭಿಷೇಕ್ ಶರ್ಮಾ ವೈಭವ್ ಸೂರ್ಯವಂಶಿ ಔಟ್ ಆಗ್ತಾರೋ ಪವರ್ ಪ್ಲೇ ನಲ್ಲಿ 4 ವಿಕೆಟ್ ಆದ್ರೆ ಕಳ್ಕೊಳ್ಳುತ್ತೆ ನಮ್ಮ ಭಾರತ ತಂಡ. ಅಭಿಷೇಕ್ ಶರ್ಮಾ 10 ರನ್, ವೈಭವ್ ಸೂರ್ಯವಂಶಿ 13 ರನ್, ಇಶಾನ್ ಕಿಶನ್ 13 ರನ್ ಮತ್ತು ಶ್ರೇಯಸ್ ಅಯ್ಯರ್ ನಾಯಕನ ಆಟ ಯಾವ ತರ ಆಡ್ಬೇಕಂತ ಗೊತ್ತಿಲ್ಲ ಅಂತ ಹೇಳ್ಬೋದು. ಇಂಟರ್ನ್ಯಾಷನಲ್ ಅಲ್ಲಿ ಶ್ರೇಯಸ್ ಅಯ್ಯರ್ ಅವರಿಗೆ ಬರೀ 5 ರನ್ ಆಡಿ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಆನಂತರ ಬಂದಂತಹ ಪಟೇಲ್ 10 ರನ್ ಮತ್ತು ತಿಲಕ್ ವರ್ಮಾ ಅಂತೂ ಟಿ20ಗೆ ಲಾಯಕ್ಕಿಲ್ಲ ಅನ್ನೋ ರೀತಿ ಆದ್ರೆ ಬ್ಯಾಟಿಂಗ್ ಆದ್ರೆ ಆಡ್ತಾ ಇದ್ದಾರೆ. 11 ಬಾಲ್ ಅಲ್ಲಿ 3 ರನ್ ಆಡಿ ಔಟ್ ಆಗ್ತಾರೆ. ಹರ್ಷಿತ್ ರಾಣಾ ಒಂದ್ ರೇಂಜ್ ಗೆ ಬೆಟರ್ ಅಂತ ಹೇಳ್ಬೋದು ಬೌಲಿಂಗ್ ಆಪ್ಷನ್ ಆದ್ರೂ ಕೂಡ. ಹೌದು ಸ್ನೇಹಿತರೆ, 13 ಬಾಲ್ ಅಲ್ಲಿ 9 ರನ್ ಆಡಿ ಔಟ್ ಆಗ್ತಾರೆ. ಒಟ್ಟಿನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಕೇವಲ 76 ರನ್ ಗಳಿಗೆ ಆಲ್ ಔಟ್ ಆಗುತ್ತೆ 11.4 ಓವರ್ ಗಳಲ್ಲಿ. ಬೌಲಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಇಂಗ್ಲೆಂಡ್ ಪರ ಚೋಪ್ರಾ ಆರ್ಚರ್ 3 ವಿಕೆಟ್ ತೆಗೆದ್ರೆ ಜಾಸ್ ಡಂಗ್ ಅವರು 4 ವಿಕೆಟ್ ಆದ್ರೆ ತೆಗೆದಿದ್ದಾರೆ. ಆದಿಲ್ ರಶೀದ್ 2 ವಿಕೆಟ್ ಮತ್ತು ವಿಲ್ ಜಾಕ್ಸ್ 1 ವಿಕೆಟ್ ತೆಗೆದು ಇನ್ನು ನಮ್ಮ ಟೀಮ್ ಇಂಡಿಯಾ ವಿರುದ್ಧ ರೋಚಕವಾಗಿ 125 ರನ್ ಗಳಿಂದ ಆದ್ರೆ ಗೆದ್ದಿದೆ ಇಂಗ್ಲೆಂಡ್ ತಂಡ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಸೋತ ಬಳಿಕ ಮಾತನಾಡಿದ ನಮ್ಮ ಹೊಸ ಕ್ಯಾಪ್ಟನ್ ಮತ್ತು ಹೊಸ ನಾಯಕ ಶ್ರೇಯಸ್ ಅಯ್ಯರ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ನಾವು ಈ ಪಂದ್ಯದಲ್ಲಿ ಸೋತದ್ದು ತುಂಬಾನೇ ಆದ್ರೆ ಬೇಜಾರಾದ್ರೆ ಇದೆ. ಏಕೆಂದರೆ ನಾವು ಈ ಪಂದ್ಯದಲ್ಲಿ ಗೆಲ್ಲಬಹುದಾಗಿತ್ತು, ಆದ್ರೂ ಕೂಡ ಪವರ್ ಪ್ಲೇ ನಲ್ಲಿ ಯಾವಾಗ 4 ವಿಕೆಟ್ ಕಳೆದುಕೊಳ್ಳುತ್ತೇವೆ ಅಲ್ಲೇ ಸ್ವಲ್ಪ ನಮ್ಗೆ ಹಿನ್ನಡೆ ಆದ್ರೆ ಉಂಟಾಗುತ್ತೆ. ಇನ್ನು ನಮ್ಮ ಬ್ಯಾಟರ್ ಗಳು ಯಾರು ಕೂಡ ಹೇಳ್ಕೊಳ್ಳುವಂತಾದ್ರೆ ಪ್ರದರ್ಶನ ಆದ್ರೆ ಕೊಡ್ಲಿಲ್ಲ ಮತ್ತು ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ. ಇನ್ನು ಈ ಪಂದ್ಯದಲ್ಲಿ ಸೋಲಿಗೆ ಕಾರಣ ನಾನು ಯಾರ ಮೇಲೂ ಹಾಕಲು ಇಷ್ಟ ಇಲ್ಲ, ಏಕೆಂದರೆ ಈ ಸೋಲು ನನ್ನಿಂದನೇ ಅಂತಂದು ನನ್ನ ಮೇಲೆ ಹಾಕಿಕೊಳ್ಳುತ್ತೇನೆ ಅಂತಂದು ಶ್ರೇಯಸ್ ಅಯ್ಯರ್ ಅವರು ಸ್ವಲ್ಪ ಬೇಜಾರಿಂದ ಮಾತ್ರ ಮಾತಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಟೀಮ್ ಕಾಂಬಿನೇಷನ್ ಸೆಟ್ ಆಗ್ತಿಲ್ಲನೋ ಅಥವಾ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ಈ ಪಂದ್ಯವನ್ನು ಗೆಲ್ಲಲು ಅಷ್ಟು ಸುಲಭವಾಗಿ ಆಗುತ್ತಲ್ಲ, ಏಕೆಂದ್ರೆ ಬೌಲರ್ಸ್ ಗಳಲ್ಲೂ ಕೂಡ ವರ್ಕ್ ಆಗ್ತಾ ಇಲ್ಲ ಮತ್ತು ಬ್ಯಾಟರ್ಸ್ ಕಡೆಯಿಂದನೂ ಕೂಡ ರನ್ ಬರ್ತಾ ಇಲ್ಲ. ಅದು ಹೇಗಂತ ಗೊತ್ತಾಯ್ತಲ್ಲ. ಮತ್ತು ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಾನು ಕ್ಯಾಪ್ಟನ್ ಆಗಿದ್ದಾಗಿನಿಂದನೂ ಕೂಡ ಟೀಮ್ ಕಾಂಬಿನೇಷನ್ ಆದ್ರೆ ಸೆಟ್ ಆಗ್ತಾ ಇಲ್ಲ ಅಂತಂದು ಸ್ವಲ್ಪ ಬೇಜಾರಾದ್ರೆ ಹೊರಾಗ್ತಾರೆ ಅಂತ ಹೇಳ್ಬೋದು ಇವರು ಶ್ರೇಯಸ್ ಅಯ್ಯರ್ ಅವರು. ಇನ್ನು ಈ ರೀತಿ ಆದ್ರೆ ಮಾತಾಡ್ತಾರೆ. ಇನ್ನಷ್ಟು ಮಾತನಾಡಿದಂತ ಶ್ರೇಯಸ್ ಅಯ್ಯರ್ ಅವರು ಈ ರೀತಿ ಆದ್ರೆ ಹೇಳ್ತಾರೆ, ನಮ್ಮ ಓಪನರ್ಸ್ ಮೇಲೆ ನಾನು ಈ ಪಂದ್ಯದಲ್ಲಿ ನಂಬಿಕೆ ಇಟ್ಟಿದ್ದೆ ಮತ್ತು ಆದ್ರೆ ಓಪನರ್ಸ್ ಕಡೆಯಿಂದ ರನ್ ಆದ್ರೆ ಬರ್ಲಿಲ್ಲ. ಆ ಕಾರಣದಿಂದಾಗಿ ಈ ಪಂದ್ಯವನ್ನು ನಾವು ಸೋಲಬೇಕಾಗಿತ್ತು ಮತ್ತು ಆದ್ರೂ ಕೂಡ ಅವರ ಮೇಲೆ ನಾನು ಈ ಸೋಲನ್ನು ಹಾಕಲು ಇಷ್ಟವಿಲ್ಲ ಅಂತಂದು ಶ್ರೇಯಸ್ ಅಯ್ಯರ್ ಅವರಾದ್ರೆ ಮಾತಾಡ್ತಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ
ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.